ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮ್ಮ ಗುರುರಾಜರ ಅವತಾರ ತ್ರಯಗಳು ಅಂತ ಇವತ್ತಿನ ವಿಷಯ. ಗುರುರಾಜರು ಅಂತ ನಾವು ಶಬ್ದ ಪ್ರಯೋಗ ಮಾಡೋದು ಸಾಮಾನ್ಯವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ. ಇಬ್ಬರಿಗೆ ಆ ಶಬ್ದವನ್ನು ಪ್ರಯೋಗ ಮಾಡೋದುಂಟು. ಎಲ್ಲರೂ ಗುರುಗಳೇ, ಎಲ್ಲರೂ ಮಾಧ್ವಯತಿಗಳೇ. ಆದರೆ ಈ ಶಬ್ದ ಪ್ರಯೋಗ ಸೀಮಿತವಾದ್ದು ಇಬ್ಬರಲ್ಲಿ ಕಾಣುತ್ತೆ. ವಾದಿರಾಜರಲ್ಲಿ ಗುರುರಾಜರು ಎಂಬ ಶಬ್ದ ಪ್ರಯೋಗ, ರಾಘವೇಂದ್ರ ಸ್ವಾಮಿಗಳಲ್ಲಿ ಗುರುರಾಜ ಅಂತ ಪ್ರಯೋಗ ಸಾಮಾನ್ಯ ಜನಸಾಮಾನ್ಯದಲ್ಲಿ ಕಂಡು ಬರ್ತಾ ಇದೆ. ಅಂಥ ಗುರುರಾಜರ ಅವತಾರತ್ರಯಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳ ಹಿಂದಿನ 3 ಅವತಾರಗಳು ಅಂತ ಒಂದರ್ಥ. ರಾಘವೇಂದ್ರ ಸ್ವಾಮಿಗಳ 3 ಅವತಾರಗಳು ಅಂತ ಒಂದರ್ಥ, ಅಥವಾ ರಾಘವೇಂದ್ರ ಸ್ವಾಮಿಗಳು ಸೇರಿಕೊಂಡು ಅವತಾರತ್ರಯಗಳು ಅಂತ 3 ಅವತಾರಗಳು. ಪ್ರಹ್ಲಾದರಾಜರ ಕುರಿತು ನೃಸಿಂಹ ಪುರಾಣದಲ್ಲೇ ಚೆನ್ನಾಗಿ ಹೇಳುತ್ತಾರೆ. ಈ ಪ್ರಹ್ಲಾದರಾಜರೇ ಮುಂದೆ ವ್ಯಾಸರಾಜರಾಗಿ ಬರ್ತಾರೆ, ರಾಘವೇಂದ್ರ ಸ್ವಾಮಿಗಳಾಗಿ ಬರ್ತಾರೆ ಅಂತ ನೃಸಿಂಹ ಪುರಾಣದ ನುಡಿಗಳಿವೆ. ಆದ್ದರಿಂದ ಇವರ ಒಂದು ಹಿನ್ನೆಲೆ ನೋಡ್ತಾ ಬಂದಿದ್ದರೆ, ರಾಘವೇಂದ್ರ ಸ್ವಾಮಿಗಳೇ ಪ್ರಹ್ಲಾದ, ವ್ಯಾಸರಾಜ, ಗುರು ರಾಘವೇಂದ್ರ ಅಂತ ಅನೇಕ ಜನ ದಾಸವರ್ಯರು ಯತಿಗಳು ಕೊಂಡಾಡಿದ್ದಾರೆ. ಅದರಲ್ಲಿ ಪ್ರಹ್ಲಾದರಾಜರು ಯಾರು, ಅವರ ಸ್ವರೂಪ ಏನು, ಆ ಚಿಂತನೆ ನಾವು ಮಾಡಿದರೆ ಪ್ರಹ್ಲಾದರಾಜರು ಕರ್ಮಜ ದೇವತೆಗಳು. ಶಂಖುಕರ್ಣ ಅಂತ ಕರ್ಮಜ ದೇವತೆ. ಅವರು ವಿಶೇಷವಾಗಿ ಬ್ರಹ್ಮದೇವರ ಸನ್ನಿಧಾನದಲ್ಲಿ ಸತ್ಯಲೋಕದಲ್ಲಿ ಅವರ ಪೂಜಾ ಕೈಂಕರ್ಯವನ್ನು ಮಾಡತಕ್ಕಂಥ ವ್ಯಕ್ತಿ. ಪೂಜಾ ಕೈಂಕರ್ಯವನ್ನು ಮಾಡತಕ್ಕಂಥ ಅದ್ಭುತವಾದ ಭಗವಂತನ ಸೇವಕರವರು. ಒಂದು ಸಲ ಬ್ರಹ್ಮದೇವರ ಪೂಜಾಕ್ಕೆ ತುಳಸಿ ಪುಷ್ಪಾದಿಗಳನ್ನು ತರಬೇಕಾಗಿರತಕ್ಕಂಥ ಶಂಕುಕರ್ಣಾಖ್ಯ ದೇವತ ತಡ ಮಾಡಿದರು. ಅದಕ್ಕೆ ಬ್ರಹ್ಮದೇವರಿಗೆ ಸಿಟ್ಟು ಬಂದು ಭೂತಲದಲ್ಲಿ ಹುಟ್ಟು ಅಂತ, ದೇವರ ಪೂಜೆಗೆ ತಡ ಮಾಡಿದ ಕಾರಣದಿಂದಾಗಿ ನೀನು ಭೂಮಿಯಲ್ಲಿ ಹುಟ್ಟು ಅಂದರು. ಏನು ಭೂಮಿಯಲ್ಲಿ ಹುಟ್ಟರೆ ನಾವೇನು ಚೆನ್ನಾಗೇ ಇದ್ದೀವಲ್ವ, ಭೂಮಿಯಲ್ಲಿ ಹುಟ್ಟೋದು ಎಂಬುದು ಶಾಪ ಹೇಗಾಗುತ್ತೆ ಅಂದರೆ ನಮಗಲ್ಲ, ದೇವತೆಗಳಿಗೆ ಅದು ಶಾಪ. ಯಾಕೆ? ದೇವತೆಗಳು ಸಹಜವಾಗಿ ಈ ಲೋಕ ಬಿಟ್ಟು ಬೇರಿನ ಲೋಕ, ಸ್ವರ್ಗಲೋಕ ಮೊದಲುಕೊಂಡು ಸತ್ಯಲೋಕ ಪರ್ಯಂತ, ಭೂಹು ಆದ ಮೇಲೆ ಭುವಃ ಸುವಃ ಮಹ ಜನ ತಪ ಸತ್ಯ, ಈ ಎಲ್ಲ ಲೋಕಗಳಲ್ಲಿ ಇರತಕ್ಕಂಥ ವ್ಯಕ್ತಿಗಳೆಲ್ಲ ಹೇಗಿರುತ್ತಾರೆ ಅಂದರೆ ಎಲ್ಲರೂ ದೇಹಧಾರಣೆ ಮಾಡಿಕೊಂಡೇ ಇರುತ್ತಾರೆ. ಎಲ್ಲರಿಗೂ ದೇಹವಿರುತ್ತೆ. ಆದರೆ ಆ ದೇಹ ಎಂಥದ್ದು ಅಂದರೆ ಅವರದ್ದು ಪಂಚಭೂತಗಳಿಂದ ತಯಾರಾದ ಶರೀರವೇ. ನಮ್ಮದು ಪಂಚಭೂತ ಶರೀರವೇ, ಪಾಂಚಭೌತಿಕ. ಆದರೆ ನಮ್ಮ ಶರೀರದಲ್ಲಿ ಮಣ್ಣಿನ ಪಾಲು ಜಾಸ್ತಿ. 98% ಮಣ್ಣೇ ಇರುತ್ತೆ. ಅದಕ್ಕೆ ಭಾರ ಜಾಸ್ತಿ ಈ ಶರೀರಕ್ಕೆ. ಅಷ್ಟೇ ಅಲ್ಲ,
ವಿಕಾರ ಜಾಸ್ತಿ, ಮಣ್ಣಿನ ಪಾಲು ಜಾಸ್ತಿ ಇರೋದರಿಂದ ಹೊಲಸು ಜಾಸ್ತಿ ಈ ಶರೀರಕ್ಕೆ. ನೋಡಿ, ಈಗ ಶುದ್ಧ ಆಗಿ ಬಂದು ಸೋಪೆಲ್ಲ ಸೌದು ಹೋಯಿತು ಅಂತ ಅಂದುಕೊಂಡ್ರು ಒಂದು 10 ನಿಮಿಷದಲ್ಲಿ, ಬಿಸಿಲು ಕಾಲ ಶುರುವಾಗಿದೆ, 10 ನಿಮಿಷದಲ್ಲಿ ಮತ್ತಾ ಶರೀರವೆಲ್ಲ ವಾಸನೆ ಬರ್ತಾ ಇರುತ್ತೆ. ನವರಂಧ್ರಗಳಿಂದ ದುರ್ವಾಸನೆ ಬರ್ತಾ ಇರುತ್ತೆ. ಅಂಥ ಶರೀರ ಎರಡನೆಯದು. ಇದು ಮೊದಲನೆಯದು. ಎರಡನೆಯದು ಏನು ಅಂದರೆ, ಈ ಶರೀರ ಯಾರು ಧಾರಣೆ ಮಾಡಿಕೊಂಡಿರ್ತಾರೆ ಇವರಿಗೆ ತಕ್ಕ ಆಹಾರ ಹೊರಗೇನು ಸಿಗುತ್ತೆ, ಈ ಆಹಾರದ ಪ್ರಭಾವ ಏನು ಅಂದರೆ ಹೇಳ್ತಾರೆ, ಈ ನಾವು ತಿನ್ನುವ ಅನ್ನವನ್ನು ಮಾನುಷಾನ್ನ ಅಂತ ಕರೀತಾರೆ. ಮನುಷ್ಯರು ತಿನ್ನುವ ಅನ್ನ ಮಾನುಷಾನ್ನ. ಅಲ್ಲ, ಮನುಷ್ಯರು ಮಾನುಷಾನ್ನ ಅಲ್ಲದೆ ಇನ್ನೇನು ತಿಂತಾರೆ ಅಲ್ಲವೇ? ಆದರೆ ಈ ಮಾನುಷಾನ್ನದ ಪ್ರಭಾವ ಏನು ಅಂದರೆ, ಅದಕ್ಕೆ ವಿಜಯದಾಸರು ಶಾಸ್ತ್ರದಲ್ಲಿ ಹೇಳಿದ ವಿಚಾರವನ್ನೇ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಏನದು ಅಂದರೆ, ಎಂಥ ವ್ಯಕ್ತಿಗಾದರೂ, ಎಂಥ ಸಿದ್ಧಪುರುಷನಿಗಾದರೂ ಈ ಭೂಮಿಯ ಮೇಲೆ ಸಿಗತಕ್ಕಂಥ ಈ ಅನ್ನಾದಿಗಳನ್ನು ತಿಂದ ಕೂಡಲೇ ದೇವರ ಮರವು ಬರುತ್ತೆ. ಸಾಧನೆಯ ಮರುವೇ ಬರುತ್ತೆ. ಭೂಮಿಯ ಮೇಲೆ ಹುಟ್ಟಿದ ಮೇಲೆ ತಾನು ಏನು ಸಾಧನೆ ಮಾಡಲಿಕ್ಕೆ ಬಂದಿದ್ದೇನೆ ಎಂಬುದನ್ನು ಮರೆತು ಪ್ರಾಣಿಗಳಂತೆ ಬದುಕ್ತಾ ಇರ್ತಾರೆ. ಕಾರಣ ಏನು? ತಿನ್ನುವ ಅನ್ನ. ವಿಜಯದಾಸರು ಹೇಳ್ತಾರೆ, ನಿನ್ನ ಮರೆತದ್ದಕ್ಕೆ ಕಾರಣವೇನು ಹೇಳ್ತಾರೆ. ಮಾನುಷಾನ್ನವನ್ನು ಉಂಡದ್ದೇ ಕಾರಣವೋ? ಈ ಮನುಷ್ಯಾನ್ನ ಅಂಥ ಭೀಕರವಾದ್ದು ಎಲ್ಲ ಮರೆಸಿಬಿಡುತ್ತೆ. ಮೂರನೆಯದು ಏನು? ಆಲಸ್ಯ ಜಾಸ್ತಿ ಇರುತ್ತೆ ಶರೀರದಲ್ಲಿ. ನಿದ್ರಾ, ಆಲಸ್ಯ, ಹಸಿವೆ, ತೃಷೆ ಇವೆಲ್ಲವೂ ಕೂಡ ಈ ಶರೀರದಲ್ಲಿ ತುಂಬ ಜಾಸ್ತಿ. ಇದರಿಂದ ನಾವು ತುಂಬ ಪೀಡಿತರಾಗಿರ್ತೀವಿ. ನಮ್ಮ ಸಾಧನೆ ಇದರಿಂದ ತುಂಬ ಕುಂಠಿತ ಆಗಿ ಬಿಡ್ತಾ ಇರುತ್ತೆ. ಮೊನ್ನೆ ಏನೋ ಪರವಾಗಿಲ್ಲ, ಬಿಸಿಲು ಕಾಲ ಶುರುವಲ್ಲೇ 2 ಏಕಾದಶಿ ಬಂತು. ಇನ್ನ ಮೇಲೆ ಬಿಸಿಲು ಶುರುವಾಗಿದೆ. ವೈಶಾಖ ಮಾಸದಲ್ಲೋ ಜ್ಯೇಷ್ಠ ಮಾಸದಲ್ಲೋ 2 ಏಕಾದಶಿ ಬಂದುಬಿಟ್ರೆ ದೇವರಲ್ಲೇ ಕಾಣಿಸಿಬಿಡ್ತಾರೆ. ಯಾಕೆ? ಬಾಯಾರಿಕೆ ತಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅಂಥ ಪರಿಸ್ಥಿತಿ. ಆದ ಕಾರಣ ಎಲ್ಲಿಗೆ ಬಂದೆ? ದೇವತೆಗಳಿಗೆ ಭೂಮಿಯ ಮೇಲೆ ಹುಟ್ಟು ಅಂತ ಹೇಳಿದರೆ ಅದು ಶಾಪ. ಯಾಕೆ ಅಂದರೆ, ಆ ದೇವತೆಗಳಿಗೆ ದೇಹ ಇರುತ್ತೆ, ನಮ್ಮಂಥ ದೇಹ ಅಲ್ಲ. ಇನ್ನೇನಿರುತ್ತೆ? ಅವರ ದೇಹದಲ್ಲಿ ಭೂಮಿಯ ಪಾಲು ಕಡಿಮೆ, 1% ಇರಲ್ಲ. ಎಲ್ಲ ಯಾವುದಿರುತ್ತೆ ಅಂದರೆ, ಹೆಚ್ಚಿಗೆ ತೇಜಸ್ಸು, ಅಗ್ನಿಯ ಪಾಲಿರುತ್ತೆ, ನೀರು ಮಣ್ಣಿನ ಪಾಲು ಬಹಳ ಕಡಿಮೆ. ಅದಕ್ಕೆ ಅವರ ದೇಹವೆಲ್ಲ ತೇಜೋಮಯ ದೇಹ, ಗಾಳಿಯಲ್ಲಿ ಹಾರ್ತಾ ಹೋಗ್ತಿರ್ತಾರೆ. ಅವರಿಗೆ ಆ ಶರೀರ ಭಾರವೇ ಇರಲ್ಲ. ಈ ಮಣ್ಣಿನ ಶರೀರದಂತೆ ದುರ್ವಾಸನೆ ಇರಲ್ಲ. ಗಂಧರ್ವರು ಮೊದಲುಕೊಂಡು ಪ್ರತಿಯೊಬ್ಬರು ಹೇಗಿರ್ತಾರೆ ಅಂದರೆ, ಇಡೀ ಶರೀರ ಸುವಾಸನೆಯಿಂದಿರುತ್ತೆ, ಸದಾ ಸುವಾಸನೆಯಿಂದಿರುತ್ತೆ. ಎಲ್ಲಿಗೆ ಬೇಕಾದರೂ ಹೋಗಬಹುದು, ಎಂಥ ಸಾಧನೆಯನ್ನಾದರೂ ಮಾಡಿಕೊಳ್ಳಬಹುದು. ಇಂಥದ್ದು ದೇವತೆಗಳ ದೇಹದಲ್ಲಿ ವ್ಯವಹಾರ. ಅಂಥದ್ದು ಶಂಕುಕರ್ಣಾಖ್ಯ ದೇವತೆಗೆ ಬ್ರಹ್ಮದೇವರು ಶಾಪ ಕೊಡ್ತಾರೆ. ನೀನು ದೇವರ ಪೂಜೆಗೆ ತಡ ಮಾಡಿದ್ದರಿಂದ
ದೇವ ದೇಹವನ್ನು ಬಿಟ್ಟು ಮನುಷ್ಯ ದೇಹಕ್ಕೆ ಹೋಗು. ಆವಾಗ ಮತ್ತು ನಮಗೆ ಸಂಶಯ ಬರುತ್ತೆ, ಅಲ್ಲ ಶಂಕುಕರ್ಣನೆಂಬ ಆ ಮಹಾನುಭಾವರು ದೇವರಿಗೆ ಪೂಜೆಗೆ ಬೇಕಾದಂಥ ಫಲಪುಷ್ಪಾದಿಗಳನ್ನು ತರ್ತಾ ತಡ ಯಾಕೆ ಮಾಡಿದರು? ನಾವು ತಡ ಮಾಡ್ತೇವೆ. ಯಾಕೆ? ಯಾರೊಬ್ಬರು ಸಿಗ್ತಾರೆ, ಏನೋ ಒಂದು ಹರಟೆ ಮಾತಾಡ್ತಾ ಇರ್ತೀವೋ, ಫೋನ್ ಬಂತೋ, ಇನ್ನೊಂದು ಮತ್ತೊಂದು, ಅದು ಯಾವುದೂ ಇಲ್ಲ. ದೇವತಾ ಸತ್ಯಲೋಕದ ಉದ್ಯಾನವನ, ಅಲ್ಲಿ ಈ ಶಂಕುಕರ್ಣಾಖ್ಯ ದೇವತ ಏನು ಮಾಡುತ್ತಾ ಇದ್ದರು? ಹೂವು ಹಣ್ಣು ತಾರದೆ ಒಂದು ಮೂಲೆಗೆ ಕೂತು ಅಂದರೆ ಹೇಳ್ತಾರೆ, ಅವರು ಆ ಹೂವು ಹಣ್ಣು ತುಳಸಿ ಇತ್ಯಾದಿಗಳನ್ನು ತರಲಿಕ್ಕೆ ಹೋದಾಗ ಪ್ರತಿಯೊಂದರಲ್ಲೂ ಭಗವದ್ ರೂಪವನ್ನು ಕಾಣುತ್ತಾ ಇದ್ದರಂತೆ. ಯಾರು? ಈ ಶಂಕುಕರ್ಣಾಖ್ಯ ದೇವತ. ಆ ಭಗವದ್ ರೂಪವನ್ನು, ಇದು ನೋಡಿ ಎಷ್ಟು ಚೆನ್ನಾಗಿದೆ, ಪುರಾಣ ಹೇಳುತ್ತೆ, ಆ ತುಳಸಿ ಫಲ ಪುಷ್ಪಾದಿಗಳಲ್ಲಿ ಭಗವಂತನ ರೂಪವನ್ನು ನೋಡುತ್ತಾ, ಕಣ್ಣಿಲಿ ನೋಡುತ್ತಾ ಆನಂದ ಪಡುತ್ತಾ ಇಷ್ಟು ಅವರ ತಲೆಯಲ್ಲಿ ಆಲೋಚನೆ ಬಂತು. ಏನು ಬಂದಿತ್ತು ಅಂದರೆ ಹೇಳ್ತಾರೆ, ನನಗೇನೋ ನಾರದರ ಅನುಗ್ರಹದಿಂದ ಭಗವಂತನನ್ನು ಸರ್ವತ್ರ ನೋಡುವ ಸೌಭಾಗ್ಯ ಬಂದಿದೆ. ಭೂಲೋಕದಲ್ಲಿ ಅನೇಕ ಜನರು ಹುಟ್ಟಿ ಬರ್ತಾ ಇದ್ದಾರೆ, ಪಾಪ ಅವರಿಗೆ ಭಗವಂತನ ದರ್ಶನ ಮಾಡುವಂಥ ಸೌಭಾಗ್ಯ ಇಲ್ಲಲ್ಲ ಅಂತ ನಮ್ಮ ಕುರಿತು ಅವರು ದುಃಖ ಪಡ್ತಿದ್ದರಂತೆ.